ನಮಸ್ಕಾರ. ಮುಖ್ಯಾಂಶಗಳು. ಪಂಜಾಬ್ನ ಪಠಾನ್ಕೋಟ್ ವಾಯುನೆಲೆ ಮೇಲೆ ದಾಳಿ ಯತ್ನ, ಭಾರತೀಯ ಸೇನೆಯಿಂದ 4 ಉಗ್ರರು ಹತ. ನೆರೆ ರಾಷ್ಟ್ರದೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಬಯಸುತ್ತದೆ, ರಾಷ್ಟ್ರೀಯ ಭದ್ರತಾ ವಿಷಯದಲ್ಲಿ ರಾಜಿ ಇಲ್ಲ, ರಾಜನಾಥ್ ಸಿಂಗ್. ಇಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ, ನೂತನ ಆಸ್ಪತ್ರೆ ಲೋಕಾರ್ಪಣೆ, ಸುತ್ತೂರು ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಶತಮಾನೋತ್ಸವದಲ್ಲಿ ಭಾಗಿ. ಹಾಗೂ ಪಶು ಆಹಾರ ವೇತನ ಹೆಚ್ಚಳ ಹಿನ್ನೆಲೆ ಕೆಎಂಎಫ್ ಹಾಲಿನ ದರ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಾರ್ತೆಗಳ ವಿವರ. ಪಂಜಾಬ್ನ ಪಠಾನ್ಕೋಟ್ ವಾಯುಪಡೆಯ ವಾಯುನೆಲೆ ಮೇಲೆ ಪಾಕಿಸ್ತಾನದ ಶಂಕಿತ ಉಗ್ರರು ಯತ್ನಿಸಿದ ದಾಳಿಯನ್ನು ಭಾರತೀಯ ಯೋಧರು ವಿಫಲಗೊಳಿಸಿದ್ದು 4 ಉಗ್ರರನ್ನು ಹತ್ಯೆಗೈದಿದ್ದಾರೆ. ಈ ದಾಳಿಯಲ್ಲಿ ಓರ್ವ ಸೇನಾಧಿಕಾರಿ ಸೇರಿದಂತೆ 3 ಯೋಧರು ಹುತಾತ್ಮರಾಗಿದ್ದು, ಇತರ 6 ಮಂದಿ ಗಾಯಗೊಂಡಿದ್ದಾರೆ. ಅಡಗಿಕೊಂಡಿರುವ ಉಗ್ರರ ವಿರುದ್ಧ ರಾಷ್ಟ್ರೀಯ ಭದ್ರತಾ ದಳದ ಕಾರ್ಯಾಚರಣೆ ಮುಂದುವರೆದಿದೆ. ದಾಳಿಯ ಹಿಂದೆ ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಗಳ ಕೈವಾಡವಿರುವುದನ್ನು ಶಂಕಿಸಲಾಗಿದೆ. ಪಂಜಾಬ್, ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರದಲ್ಲಿ ಕಟ್ಟೆಚ್ಚರ ಘೋಷಿಸಲಾಗಿದೆ. ಪಾಕಿಸ್ತಾನದವರೆನ್ನಲಾದ ಶಸ್ತ್ರಸಜ್ಜಿತ ಉಗ್ರರು ನಿನ್ನೆ ರಾತ್ರಿ ಒಳನುಸುಳಿ ಪಂಜಾಬ್ನ ಪೊಲೀಸ್ ವಾಹನವೊಂದನ್ನು ವಶಪಡೆದು ವಾಯುನೆಲೆಯತ್ತ ಬಂದಿದ್ದಾರೆ. ಮುನ್ಸೂಚನೆ ಅರಿತ ಭಾರತೀಯ ಯೋಧರು ಜಾಗೃತರಾಗಿದ್ದಾರೆ. ಎನ್ಎಸ್ಜಿ ಕಮಾಂಡೋಗಳು ರಾತ್ರೋರಾತ್ರಿ ಘಟನಾ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿದ್ದಾರೆ. ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಇಂದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಹಿರಿಯ ಅಧಿಕಾರಿಗಳು ಮಹತ್ವದ ಸಭೆ ನಡೆಸಿದರು. ಪಂಜಾಬ್ನ ಸರಬ್ ನಗರದ ಹಿರಿಯ ಪೊಲೀಸ್ ಅಧಿಕಾರಿ ಸುರಿಂದರ್ ಸಿಂಗ್ ಘಟನೆ ನಂತರ ಎಲ್ಲೆಡೆ ನಾಕಾಬಂದಿ ಕೈಗೊಂಡು ವ್ಯಾಪಕ ತಪಾಸಣೆ ನಡೆಸಲಾಗುತ್ತಿದೆ ಎಂದರು. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಉಗ್ರರ ಇಂತಹ ದಾಳಿಗಳಿಗೆ ಭಾರತೀಯ ಪಡೆಗಳು ತಕ್ಕ ಉತ್ತರ ನೀಡುತ್ತಿವೆ. ನೆರೆ ರಾಷ್ಟ್ರಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಬಯಸುತ್ತದೆ, ಆದರೆ ರಾಷ್ಟ್ರೀಯ ಭದ್ರತಾ ವಿಷಯದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಎಂದರು. सिक्योरिटी फोर्सेस, हमारे सेना के जवान, हमारे पैरामिलिट्री फोर्सेस के जवान, हमारी पंजाब पुलिस इस समय पठानकोट में जो कुछ भी हो रहा है उसका मुंहतोड़ जवाब दे रहे हैं. ಬಿಜೆಪಿ ವಕ್ತಾರ ನಳಿನ್ ಕೊಹ್ಲಿ, ಪಾಕ್ ಜೊತೆ ಮಾತುಕತೆ ನಡೆಸಲು ಮುಂದಾದ ಸಂದರ್ಭಗಳಲ್ಲಿ ಇಂತಹ ದಾಳಿಗಳು ನಡೆಯುತ್ತವೆ. ಈ ರೀತಿಯ ಶಕ್ತಿಗಳಿಗೆ ಶಾಂತಿ ಬೇಕಾಗಿಲ್ಲ ಎಂದರು. ಕಾಂಗ್ರೆಸ್ ವಕ್ತಾರ ರಣದೀಪ್ ಸಿಂಗ್ ಸುರ್ಜೇವಾಲಾ, ಇದೊಂದು ಗಂಭೀರ ವಿಚಾರವಾಗಿದೆ. ಉಧಂಪುರ್, ಜಮ್ಮು ಕಾಶ್ಮೀರದ ಗುರುದಾಸ್ಪುರ, ದಿನಾನಗರದ ನಂತರ ಪಠಾನ್ಕೋಟ್ನಲ್ಲಿ ದಾಳಿ ನಡೆದಿದೆ. ಕಳೆದ 6 ತಿಂಗಳಲ್ಲಿ 3ನೇ ಅತಿದೊಡ್ಡ ದಾಳಿ ಇದಾಗಿದ್ದು, ಇದು ತೀವ್ರ ಕಳವಳಕಾರಿ ಬೆಳವಣಿಗೆ ಎಂದರು. ಉಧಂಪುರ್, ಜಮ್ಮು ಕಾಶ್ಮೀರ. ರಕ್ಷಣಾ ತಜ್ಞ ಉದಯ್ ಭಾಸ್ಕರ್, ಭಾರತ ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಬಲಗೊಳ್ಳುವ ಸಂದರ್ಭದಲ್ಲಿ ಇಂತಹ ದಾಳಿಗಳು ಸಾಮಾನ್ಯ ಎಂದು ವಿಶ್ಲೇಷಿಸಿದ್ದಾರೆ. पाकिस्तान से आए उग्रवादियों का तीसरा बड़ा आतंकी हमला है. हम हमारी सिक्योरिटी फोर्सेस, हमारी सेना, हमारी सब पूरे देश की भावनाएं उनके साथ हैं. सरकार को इस बात का संज्ञान लेना चाहिए और पाकिस्तान की सरकार से आदरणीय मोदी जी को ये मामला टेकअप करना चाहिए. As far as the bilateral India-Pakistan relationship is concerned, there are forces, there are constituencies across the border that have tried to disrupt or cause certain problems as far as the improvement in the bilateral relationship is concerned. As of now, I think there is cause for some satisfaction that what could have been a bigger attack, particularly by way of damage to assets, whether it is the military aircraft in the Pathankot air base or loss of lives, that has been averted. ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ 2 ದಿನಗಳ ಭೇಟಿಗಾಗಿ ಇಂದು ಅಪರಾಹ್ನ ಮೈಸೂರಿಗೆ ಆಗಮಿಸಲಿದ್ದು, ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಮೈಸೂರಿನಿಂದ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಎನ್ ಡಿ ಪ್ರಸಾದ್ ಅವರಿಂದ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ 2 ದಿನಗಳ ಭೇಟಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಆಗಮಿಸ್ತಾ ಇದ್ದಾರೆ. ಈ 2 ದಿನಗಳ ಭೇಟಿಯಲ್ಲಿ ಅವರು 3 ವಿವಿಧ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿಯಾದ ನಂತರ ಇದೇ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿಗೆ ಆಗಮಿಸುತ್ತಿರತಕ್ಕಂಥ ಅವರಿಗೆ ಸರ್ವ ರೀತಿಯಲ್ಲಿ ಸ್ವಾಗತ ಕೋರಲು ಇಡೀ ಅರಮನೆ ನಗರಿ ಸಜ್ಜಾಗಿ ನಿಂತಿದೆ. ಪ್ರಧಾನಿಯವರು ಇಂದು ಸಂಜೆ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಗಣಪತಿ ಸಚ್ಚಿದಾನಂದ ಆಶ್ರಮದ ಅವಧೂತ ದತ್ತಪೀಠದಲ್ಲಿ ಆಸ್ಪತ್ರೆ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಆಸ್ಪತ್ರೆ ಕಟ್ಟಡ ಈಗಾಗಲೇ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ
ಆಸ್ಪತ್ರೆಯ ನೂತನ ಕಟ್ಟಡವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಲೋಕಾರ್ಪಣೆ ಮಾಡಲಿದ್ದಾರೆ. ಅಲೋಪತಿ, ಆಯುರ್ವೇದ, ಯೋಗ ಚಿಕಿತ್ಸೆ ಹೀಗೆ ಹಲವು ರೀತಿಯ ಚಿಕಿತ್ಸಾ ಸೇವಾ ಸೌಲಭ್ಯವನ್ನು ಈ ಆಸ್ಪತ್ರೆ ಈ ಭಾಗದ ಜನರಿಗೆ ನೀಡ್ತಾ ಬರ್ತಾ ಇದೆ. ಈ SGS ಆಸ್ಪತ್ರೆ ಪ್ರತಿ ವರ್ಷ ಸುಮಾರು 20,000 ಮಂದಿಗೆ ಚಿಕಿತ್ಸಾ ಸೌಲಭ್ಯವನ್ನು ನೀಡ್ತಾ ಬರ್ತಾ ಇದೆ. ಈ ಆಸ್ಪತ್ರೆಯ ನೂತನ ಕಟ್ಟಡ ಅಲೋಪತಿಗೆ ಪ್ರತ್ಯೇಕವಾದ ವಿಭಾಗವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದನ್ನು ಇಂದು ಸಂಜೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಪಾಲರಾದ ವಜುಭಾಯಿ ವಾಲಾ ಅವರು ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ನಂತರ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿರುವ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಯವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನು ಪ್ರಧಾನಿ ಉದ್ಘಾಟನೆ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ ಮೈಸೂರು ವಿಶ್ವವಿದ್ಯಾನಿಲಯದ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲಾಗಿರುವ 103ನೇ ಭಾರತೀಯ ವಿಜ್ಞಾನ ಸಮಾವೇಶವನ್ನು ಪ್ರಧಾನಿ ಉದ್ಘಾಟನೆ ಮಾಡುವರು. ಈ ಸಮಾವೇಶ ಸುಮಾರು 34 ವರ್ಷಗಳ ನಂತರ, ಅಂದರೆ 1982ರಲ್ಲಿ ಈ ಭಾರತೀಯ ವಿಜ್ಞಾನ ಸಮಾವೇಶ ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು. 34 ವರ್ಷಗಳ ನಂತರ ನಡೀತಾ ಇರತಕ್ಕಂಥ ಈ ಸಮಾವೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ವಿಜ್ಞಾನ ಸಮಾವೇಶದಲ್ಲಿ ಸುಮಾರು 12,000 ಪ್ರತಿನಿಧಿಗಳು ದೇಶ ವಿದೇಶಗಳಿಂದ ಆಗಮಿಸ್ತಾ ಇದ್ದಾರೆ. ಈ 5 ದಿನಗಳ ವಿಜ್ಞಾನ ಸಮಾವೇಶ ಮೈಸೂರಿನ ಬಯಲು ರಂಗಮಂದಿರ, ಮೈಸೂರು ವಿಶ್ವವಿದ್ಯಾಲಯದ ಬಯಲು ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ. ಅವಧೂತ ದತ್ತಪೀಠದಿಂದ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ದೂರದರ್ಶನ ವಾರ್ತೆಗಳಿಗಾಗಿ ನಾನು ND ಪ್ರಸಾದ್. ನಾಳೆ ಮೈಸೂರಿನಿಂದ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ನಿಟ್ಟೂರಿಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ HALನ ಹೆಲಿಕಾಪ್ಟರ್ ತಯಾರಿಕಾ ಘಟಕಕ್ಕೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ನಂತರ ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಯೋಗ ಸಂಶೋಧನೆ ಕುರಿತ 21ನೇ ಅಂತಾರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ ಅವರು ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ಸರಕು ಮತ್ತು ಸೇವಾ ತೆರಿಗೆ GST ಮಸೂದೆ ಜಾರಿ ಕುರಿತಂತೆ ಪ್ರತಿಪಕ್ಷಗಳಲ್ಲಿ ಒಮ್ಮತ ಮೂಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಭಾರತೀಯ ಕಂದಾಯ ಸೇವೆಯ 67ನೇ ತಂಡದ ಶಿಕ್ಷಾರ್ಥಿಗಳನ್ನು ಉದ್ದೇಶಿಸಿ ಅವರು GST ಜಾರಿ ಕುರಿತಂತೆ ಸರ್ಕಾರ ಎಲ್ಲ ಪ್ರಮುಖ ಪಕ್ಷಗಳೊಂದಿಗೆ ನಿಕಟ ಸಂಪರ್ಕ ಮುಂದುವರೆಸಿದ್ದು ಮಸೂದೆ ಈ ವರ್ಷವೇ ಜಾರಿಗೊಳ್ಳುವ ವಿಶ್ವಾಸವಿದೆ. ಮಸೂದೆ ಜಾರಿಯಿಂದ GDP ವೃದ್ಧಿಯಾಗಲಿದೆ ಎಂದರು. ವಿವಿಧ ರೀತಿಯ ತೆರಿಗೆಗಳನ್ನು ವಸೂಲಿ ಮಾಡುವ ದೊಡ್ಡ ಹೊಣೆ ಕಂದಾಯ ಅಧಿಕಾರಿಗಳದ್ದಾಗಿದ್ದು ಸೇವಾವಧಿಯುದ್ದಕ್ಕೂ ನೈತಿಕತೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಅವರು ಹೇಳಿದರು. Be guided by those ethical considerations and not by any collateral considerations. ಪಶು ಆಹಾರ ದರ ಹೆಚ್ಚಳ ಹಾಗೂ ವೇತನ ಏರಿಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ KMF ಮನವಿಯಂತೆ ನಂದಿನಿ ಹಾಲಿನ ದರವನ್ನು ಪ್ರತಿ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಮಾಡಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿನ ಹಾಲಿನ ದರ ದೇಶದಲ್ಲೇ ಕಡಿಮೆ ಪ್ರಮಾಣದಲ್ಲಿದೆ. ಹೆಚ್ಚಳ ಮಾಡಲಾಗುವ 4 ರೂಪಾಯಿಯಲ್ಲಿ 2.5ರಿಂದ 3 ರೂಪಾಯಿ ರೈತರಿಗೆ ಸಂದಾಯವಾಗಲಿದೆ. ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ಸಾಲ ಮಾಡಿದ್ದು ವಿರೋಧ ಪಕ್ಷಗಳ ಟೀಕೆ ರಾಜಕೀಯ ಪ್ರೇರಿತ. ಬರ ಪರಿಹಾರಕ್ಕೆ ಕೇಂದ್ರದ ಅನುದಾನ 1-2 ದಿನಗಳಲ್ಲಿ ಬಿಡುಗಡೆ ಮಾಡುವ ಭರವಸೆ ದೊರೆತಿದೆ. ನೂತನ ಲೋಕಾಯುಕ್ತರ ನೇಮಕ ಸಂಬಂಧ ನಾಡಿದ್ದು ನಡೆಯಲಿರುವ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಜಾಸ್ತಿ ಆಗಿದ್ದಾವೆ. ಸೊ ಬಹಳ ದಿನಗಳಿಂದ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು KMFನವರ ಒತ್ತಾಯ ಇತ್ತು. ನಾವು ಮಾಡಿರಲಿಲ್ಲ, 2.5 ವರ್ಷದಿಂದ ಮಾಡಿರಲಿಲ್ಲ. ಈಗ 4 ರೂಪಾಯಿ ಹೆಚ್ಚು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ 1 ಲೀಟ್ರಿಗೆ. ಬಟ್ ಆದರೂ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೇ ಲೋಯೆಸ್ಟ್ ರೇಟು. ಬೇರೆ ರಾಜ್ಯಗಳಲ್ಲೆಲ್ಲ 38 ರೂಪಾಯಿ ಇದೆ. ಕರ್ನಾಟಕದಲ್ಲಿ ನಾವು 4 ರೂಪಾಯಿ ಹೆಚ್ಚು ಮಾಡಿದ್ರು ಕೂಡ 29 ಇತ್ತು, 33 ರೂಪಾಯಿ ಆಗುತ್ತೆ ಅಷ್ಟೇ. ಇದರಲ್ಲಿ 4 ರೂಪಾಯಿನಲ್ಲಿ 2.5ರಿಂದ 3 ರೂಪಾಯಿ ರೈತರಿಗೆ ಪಾಸಾನ್ ಆಗುತ್ತೆ. ಈ 4 ರೂಪಾಯಿ ಹೆಚ್ಚು ಮಾಡೋದ್ರಲ್ಲಿ ಸುಮಾರು 3 ರೂಪಾಯಿನಷ್ಟು ರೈತರಿಗೆ ಪಾಸಾನ್ ಆಗುತ್ತೆ. 1 ರೂಪಾಯಿ ಎಸ್ಟಾಬ್ಲಿಷ್ಮೆಂಟ್ಗೆ ಹೋಗುತ್ತೆ. ಬಿಕಾಸ್ ಪಶು ಆಹಾರ ಅವೆಲ್ಲ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ 1 ರೂಪಾಯಿ ಹೋಗುತ್ತೆ. ಎಲೆಕ್ಷನ್ ಬರ್ತಾರ ದೃಷ್ಟಿ ಇಟ್ಕೊಂಡು ಏನಾದ್ರು ಇವತ್ತು ಈ ವರ್ಷದಲ್ಲಿ 15-16ರಲ್ಲಿ ನಮ್ಮದು ಬಜೆಟ್ 1,42,000 ಕೋಟಿ. ಹೋದ ವರ್ಷ 1,20,000 ಕೋಟಿ ಇತ್ತು. 1,30,000 ಕೋಟಿ ಇತ್ತು. ಸೊ 2 ವರ್ಷದಲ್ಲಿ ನಮ್ಮದು 39,000 ಸಾಲ ಆಗಿದೆ.
ಅದರಿಂದ ಮತ್ತೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಮಾಡ್ಕೊಂಡಿದ್ದೀವಿ ನಾವು. ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ ಏನೇನು ಪ್ಯಾರಾಮೀಟರ್ಸ್ಗಳು ಇರಬೇಕು ಅಂತೇಳಿ ಅದರ ಪ್ರಕಾರ ಅದರ ವ್ಯಾಪ್ತಿನಲ್ಲೇ ಇದ್ದೀವಿ ನಾವು. ಕೋಳಿ ಸಾಕಾಣಿಕೆಯನ್ನು ಕೃಷಿ ಚಟುವಟಿಕೆ ಎಂದು ಪರಿಗಣಿಸಿ ರೈತರಿಗೆ ಸವಲತ್ತುಗಳನ್ನು ದೊರಕಿಸಿಕೊಡಲು ಸೂಕ್ತ ಕಾನೂನು ರೂಪಿಸಲಾಗುವುದು ಎಂದು ರೇಷ್ಮೆ ಹಾಗೂ ಪಶುಸಂಗೋಪನಾ ಸಚಿವ ಎ ಮಂಜು ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕೋಳಿ ಸಾಕಾಣಿಕೆದಾರರ ಹಿತ ರಕ್ಷಿಸುವ ಕಾನೂನು ಜಾರಿಯಲ್ಲಿದ್ದು ಅದೇ ಮಾದರಿಯ ಕಾಯ್ದೆ ರೂಪಿಸಲಾಗುತ್ತಿದ್ದು ಬರುವ ಅಧಿವೇಶನದಲ್ಲಿ ಈ ಕುರಿತಾದ ವಿಧೇಯಕ ಮಂಡಿಸಲಾಗುವುದು. ಕುರಿಗಾರರ ಸಮಸ್ಯೆ ಅರಿಯಲು ಜನವರಿ 10ರಂದು ದಾವಣಗೆರೆ ಜಾಗೃತ ಸಮಾವೇಶ ಆಯೋಜಿಸಲಾಗಿದೆ. ರೇಷ್ಮೆ ಸಮಸ್ಯೆಗಳ ಬಗ್ಗೆ ನಾಡಿದ್ದು ರೈತ ಮುಖಂಡರೊಂದಿಗೆ ಚರ್ಚಿಸಲಾಗುವುದು ಎಂದರು. ಪಶು ಸಂಗೋಪನಾ ಇಲಾಖೆಯಲ್ಲಿ ಖಾಲಿ ಇರುವ 350 ಪಶು ವೈದ್ಯಾಧಿಕಾರಿಗಳ ಹುದ್ದೆ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಪಶು ಸಂಗೋಪನಾ ಇಲಾಖೆಯನ್ನು ಪುನರ್ ರಚಿಸಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಣೆ ಮಾಡಲಾಗುವುದು ಎಂದು ಹೇಳಿದರು. ಪ್ರೋತ್ಸಾಹನ ಕೊಡ್ತಾ ಇದೆ. ನೀವು ಪ್ರೋತ್ಸಾಹನ ತಗೊಂಡು ನೀವು ಇನ್ಶೂರೆನ್ಸ್ ಮಾಡದೇ ಇದೆ. ಇನ್ಶೂರೆನ್ಸ್ ಹೆಂಗೆ ಸರ್ಕಾರ ದುಡ್ಡು ಕೊಡ್ತೀರಿ, KMF ಯೂನಿಯನ್ ದುಡ್ಡು ಕೊಡ್ತದೆ. ಅಡುಗೆ ಅನಿಲ ಮಾದರಿಯಂತೆ ಸೀಮೆಎಣ್ಣೆ ಸಬ್ಸಿಡಿಯನ್ನು ಗ್ರಾಹಕರಿಗೆ ನೇರವಾಗಿ ವರ್ಗಾವಣೆ ಮಾಡುವ ಯೋಜನೆ ಬರುವ ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ. ಆರಂಭಿಕವಾಗಿ ಈ ಯೋಜನೆ ಛತ್ತೀಸ್ಗಢ, ಹರಿಯಾಣ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಪಂಜಾಬ್ ಮತ್ತು ರಾಜಸ್ಥಾನದ 26 ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿದೆ. ಯೋಜನೆಯಂತೆ ಗ್ರಾಹಕರು ಸೀಮೆಎಣ್ಣೆಯನ್ನು ಪಡಿತರ ಅಂಗಡಿಗಳಲ್ಲಿ ಮಾರುಕಟ್ಟೆ ದರದಲ್ಲಿ ಖರೀದಿ ಮಾಡಬೇಕಿದ್ದು ಸಬ್ಸಿಡಿ ಹಣ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ. ಬೇಳೆಕಾಳುಗಳ ಬೆಲೆ ನಿಯಂತ್ರಣ ಹಾಗೂ ಸಮರ್ಪಕ ಲಭ್ಯತೆಗಾಗಿ ಅಕ್ರಮ ದಾಸ್ತಾನುಗಾರರಿಂದ ವಶಪಡಿಸಿಕೊಳ್ಳಲಾಗಿದ್ದ 1,12,000 ಟನ್ ಬೇಳೆಕಾಳುಗಳನ್ನು ಕೇಂದ್ರ ಸರ್ಕಾರ ಚಿಲ್ಲರೆ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಅಕ್ರಮ ದಾಸ್ತಾನುಗಾರರಿಂದ ವಶಪಡಿಸಿಕೊಂಡಿರುವ ಬೇಳೆಕಾಳು ಚಿಲ್ಲರೆ ಮಾರುಕಟ್ಟೆ ಬಿಡುಗಡೆ ಮಾಡುವುದು ಸೇರಿದಂತೆ ಸರ್ಕಾರ ತೆಗೆದುಕೊಂಡಿರುವ ವಿವಿಧ ಕ್ರಮಗಳ ಪರಿಣಾಮ 1 ಕೆಜಿಗೆ 200 ರೂಪಾಯಿನಷ್ಟಿದ್ದ ಬೇಳೆಕಾಳು ದರ ಕಳೆದ ಅಕ್ಟೋಬರ್ನಲ್ಲಿ 160 ರೂಪಾಯಿಗೆ ಇಳಿದಿತ್ತು. ಪ್ಯಾರಿಸ್ನಲ್ಲಿ ನಡೆದ ಹವಾಮಾನ ವೈಪರೀತ್ಯ ಸಮಾವೇಶದ ಗುರಿಗಳ ಒಂದು ಭಾಗವೆನಿಸಿದ 2016ರ ಕಾರ್ಯಯೋಜನೆ ಯಶಸ್ವಿಯಾಗಿಸಲು ವಿವಿಧ ಮಾದರಿಯ ತ್ಯಾಜ್ಯಗಳ ವಿಲೇವಾರಿಗೆ ಸರ್ಕಾರ ಶೀಘ್ರವೇ ನಿಯಮಗಳನ್ನು ಜಾರಿಗೊಳಿಸಲಿದೆ. ದೆಹಲಿಯಲ್ಲಿ ನಿನ್ನೆ ಈ ಕುರಿತಂತೆ ಮಾರ್ಗನಕ್ಷೆ ರೂಪಿಸಲು ನಡೆದ ಪರಿಶೀಲನಾ ಸಭೆ ನಂತರ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ಅನೇಕ ರಾಜ್ಯಗಳಲ್ಲಿ ಚರಂಡಿ ನೀರು ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಇದು ರಾಜ್ಯ ಸರ್ಕಾರಗಳ ಜವಾಬ್ದಾರಿಯಾಗಿದ್ದು ಪರಿಸರ ಕಾಯ್ದೆಯಡಿ ರಾಜ್ಯಗಳಲ್ಲಿ ಈ ಘಟಕಗಳ ಸಮರ್ಪಕ ಕಾರ್ಯನಿರ್ವಹಣೆಯನ್ನು ಕಡ್ಡಾಯ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಭೂ ಸಾರಿಗೆ, ಹೆದ್ದಾರಿ ಮತ್ತು ನೌಕೋದ್ಯಮ ಸಚಿವ ನಿತಿನ್ ಗಡ್ಕರಿ ಗೋವಾದ ಮೊರ್ಮೊಗಾವ್ ಬಂದರಿನಲ್ಲಿ ನಿನ್ನೆ ಹೂಳೆತ್ತುವ ಯೋಜನೆಗೆ ಚಾಲನೆ ನೀಡಿದರು. ನಂತರ ಹೆಚ್ಚಿನ ಸರಕು ಸಾಗಣೆಗಾಗಿ ಗೋವಾ ಹೊಸಪೇಟೆ ನಡುವೆ ಜೋಡಿ ರೈಲು ಮಾರ್ಗ ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಗೋವಾದಲ್ಲಿ ರಸ್ತೆ ಜಾಲ ಬಲವರ್ಧನೆಗೆ ಒತ್ತು ನೀಡಲಾಗಿದೆ ಎಂದರು. ಸಿನಿಮಾಟೋಗ್ರಫಿ ಕಾಯ್ದೆಯಲ್ಲಿನ ಅಂಶಗಳ ಸಮಗ್ರ ವ್ಯಾಖ್ಯಾನಕ್ಕೆ ಸಂಬಂಧಿಸಿ ಕೇಂದ್ರ ಸರ್ಕಾರ ಖ್ಯಾತ ಚಿತ್ರ ನಿರ್ದೇಶಕ ಶ್ಯಾಮ್ ಬೆನಗಲ್ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಿದೆ. ಸಮಿತಿ ವಿವಿಧ ದೇಶಗಳಲ್ಲಿನ ಸೆನ್ಸಾರ್ ವ್ಯವಸ್ಥೆಗಳ ಉತ್ತಮ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ಸೂಕ್ತ ಶಿಫಾರಸು ಮಾಡಲಿದೆ. ಇದು ಸೆನ್ಸಾರ್ ಮಂಡಳಿ ಚಲನಚಿತ್ರಗಳಿಗೆ ಪ್ರಮಾಣ ಪತ್ರ ನೀಡುವಲ್ಲಿ ಸಹಕಾರಿಯಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಜಾಬ್ನ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿ ಯತ್ನ, ಭಾರತೀಯ ಸೇನೆಯಿಂದ 4 ಉಗ್ರರು ಹತ. ನೆರೆ ರಾಷ್ಟ್ರದೊಂದಿಗೆ ಭಾರತ ಉತ್ತಮ ಬಾಂಧವ್ಯ ಬಯಸುತ್ತದೆ, ರಾಷ್ಟ್ರೀಯ ಭದ್ರತಾ ವಿಷಯದಲ್ಲಿ ರಾಜಿ ಇಲ್ಲ, ರಾಜನಾಥ್ ಸಿಂಗ್. ಇಂದು ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ, ನೂತನ ಆಸ್ಪತ್ರೆ ಲೋಕಾರ್ಪಣೆ, ಸುತ್ತೂರು ಶಿವರಾತ್ರಿ ರಾಜೇಂದ್ರ ಸ್ವಾಮಿ ಜನ್ಮಶತಮಾನೋತ್ಸವದಲ್ಲಿ ಭಾಗಿ. ಹಾಗೂ ಪಶು ಆಹಾರ ವೇತನ ಹೆಚ್ಚಳ ಹಿನ್ನೆಲೆ KMF ಹಾಲಿನ ದರ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ D1 ಹಾಗೂ ಚಂದನದಲ್ಲಿ. ನಮಸ್ಕಾರ.